ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು 4 ಗಂಟೆಗೆ ಲಾಗ್ ಶುರು ಮಾಡಿದ್ದೀನಿ. ಇವಾಗ ನಾವು ಪ್ರೆಸೆಂಟ್ ಹಾಸನಲ್ಲಿದ್ದೀವಿ. ಹಾಸನ ಇನ್ನೇನು ಡೈರಿ ಸರ್ಕಲ್ ಹತ್ರ ಇದ್ದೀವಿ, ನೋಡ್ತಾ ಇರ್ಬೋದು. ಯಾಕೆ 4 ಗಂಟೆಗೆ ಲಾಗ್ ಶುರು ಮಾಡಿದ್ದೀನಿ, 4 ಗಂಟೆಗೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳ್ತೀನಿ. ಪ್ಲಸ್ ಇವತ್ತು ನಾವು ನನ್ನ ಮಗನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಮಂಗಳೂರಿಗೆ. ಅವ್ರಿಗೆ ಇವತ್ತಿಂದ ಸಮ್ಮರ್ ಹಾಲಿಡೇ ಶುರು ಆಗುತ್ತೆ. ಸೊ ನಾವು ಕರ್ಕೊಂಬರೋದಕ್ಕೆ ನಾವೇ ಹೋಗಬೇಕು ಪೇರೆಂಟ್ಸು. ಹಾಗೆ ಅಲ್ಲಿಂದ ವಿತೌಟ್ ಪರ್ಮಿಷನ್ನು ಯಾರನ್ನೂ ಕಳಿಸಲ್ಲ. ಜಸ್ಟ್ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹಾಸನ್ನು. ನೈಟ್ ಟೈಮು ಲೈಟಿಂಗ್ಸಲ್ಲಿ ಎಷ್ಟೊಂದು ಅಂಗಡಿಗಳು ಯಾವ್ಯಾವುದು ಅಂತ ನಮಗೆ ಗೊತ್ತೇ ಇರೋಲ್ಲ. ಸೊ ಈ ಥರ ನೈಟ್ ಟೈಮೇ ನಮಗೆ ಗೊತ್ತಾಗೋಕ್ಕೆ ಸಾಧ್ಯ. ಯಾಕಂದರೆ ವೆಹಿಕಲ್ಸ್ ರೆಸ್ಟ್ರಿಕ್ಷನ್ ಇರೋಲ್ಲ, ಬರೀ ಅಂಗಡಿಗಳೇ ಕಾಣಿಸ್ತಿರುತ್ತೆ. ಸೊ ಈಗ ಹೊಸ್ದಾಗಿ ಶುರುವಾಗಿದೆ JRT ಭೀಮಾ ಪಕ್ಕನೇ ಗೋಲ್ಡ್ ಶಾಪು, ಹಾಸನ್ ಟು ಅರಸೀಕೆರೆಯಲ್ಲಿ. ಇನ್ನೇನು ಹಾಸನ್ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ನಾವು ಕಾರ್ನ ಇಲ್ಲೇ ಪಾರ್ಕಿಂಗ್ ಮಾಡಿ ಹೋಗೋಣ ಅಂತ. ಯಾಕಂದರೆ ಸ್ವಲ್ಪ ರಸ್ತೆ ಕಾಮಗಾರಿ ನಡೀತಿದೆಯಂತೆ. ಸೊ ಹಂಗಾಗಿ ಕೆಲವರು ತುಂಬಾ ಧೂಳು, ಹೋಗೋದಕ್ಕಾಗಲ್ಲ ಅಂತೇಳಿ ಅಂದರು. ಸೊ ರಿಸ್ಕ್ ಬೇಡ ಅಂತ ಇಲ್ಲಿ ಬೆಳಗ್ಗೆ 4:45ಗೆಲ್ಲ ಕರೆಕ್ಟ್ ಎಕ್ಸಾಕ್ಟ್ ಒಂದು ಗಾಡಿ ಇದೆ ಮಂಗಳೂರಿಗೆ. ಸೊ ಡೈರೆಕ್ಟ್ ಗಾಡಿ ಬೇಗನೆ ರೀಚ್ ಆಗುತ್ತೆ. ಸೊ ಹಾಗಾಗಿ ನಾವು ಆ ಗಾಡಿಗೆ ಹೋಗೋಣ ಅಂತ ಕಾರ್ನ ಪಾರ್ಕಿಂಗ್ ಮಾಡ್ತಿದ್ದೀವಿ. ಪಾರ್ಕಿಂಗ್ ವಿಚಾರ ಅಂತ ಬಂದರೆ ಆದಷ್ಟು ಸೇಫಾಗಿರೋ ಕಡೆನೇ ಪಾರ್ಕಿಂಗ್ ಮಾಡಿ. ಒನ್ ಡೇಗೆ 50 ರೂಪಾಯಿ ಏನೋ ತೊಗೊಬೋದು. ಈ ಥರ ಬಸ್ ಸ್ಟ್ಯಾಂಡಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ರೆ ನಮಗೆ ಎಲ್ಲಿ ಬೇಕಲ್ಲಿ 50 ರೂಪಾಯಿಗೆಲ್ಲ ಯೋಚನೆ ಮಾಡಿ ಎಲ್ಲೆಲ್ಲೋ ನಿಲ್ಸೋಕೆ ಹೋದರೆ, ಇವಾಗ ನೋಡ್ತಿದ್ದೀರಾ ಪ್ರೆಸೆಂಟು ಎಷ್ಟೊಂದು ಡೂಪ್ಲಿಕೇಟ್ ಕೀಗಳಿಂದ ವೆಹಿಕಲ್ನ ಕಳುವು ಮಾಡೋದೆಲ್ಲ ತುಂಬಾ ನಡೀತಿದೆ. ಆದಷ್ಟು ಸೇಫಾಗಿರೋ ಕಡೆ ನಿಲ್ಲಿಸೋಗಿ ಅಂತ ಹೇಳ್ತೀನಿ. ನಾವು ಕೂಡ ಪಾರ್ಕಿಂಗ್ ಮಾಡಿ ಬಂದ್ವಿ. ನಮ್ಮ ಮನೆಯವರು ಗಾಡಿನ ನಿಲ್ಲಿಸಿ ಲಾಕ್ ಮಾಡ್ತಿದ್ದಾರೆ. ನಾನು ಕೂಡ ಬಂದೆ. ಇಲ್ಲಿ ಬಸ್ಸು ಕರೆಕ್ಟ್ ಎಕ್ಸಾಕ್ಟು 4:40ರಿಂದ 4:50 ಒಳಗಡೆ ಬಿಟ್ಬಿಡುತ್ತೆ. ಡೈರೆಕ್ಟ್ ಗಾಡಿ ಮಂಗಳೂರಿಗೆ. ತುಂಬಾ ವೆದರ್ ತುಂಬಾ ಚೆನ್ನಾಗಿದೆ. ನಮಗೇನು ಅಷ್ಟು ಕಷ್ಟ ಆಗಲಿಲ್ಲ. ನಾವು ಬೆಳಗ್ಗೆ 3 ಗಂಟೆಗೆ ರಾತ್ರಿಗೆ ಎದ್ದು ಬಂದಿದ್ವಿ. 3 ಗಂಟೆ ರಾತ್ರಿಗೆ ಎದ್ದು ನಾವು ರೆಡಿಯಾಗಿ ಹಾಸನಿಗೆ ರೀಚ್ ಆಗೋ ಹೊತ್ತಿಗೆ 4:10 ಆಯಿತು. ಅಂದರೆ ನಿಧಾನಕ್ಕೆ ಬಂದ್ವಿ. ಯಾಕೆಂದರೆ ಮಗನ ಕರ್ಕೊಬರೋಕ್ಕೆ ಹೋಗೋ ಖುಷಿಲಿ ನಂಗೆ ನೈಟ್ ಪೂರ್ತಿ ನಿದ್ದೆನೇ ಇಲ್ಲ. ಸೊ ಹಾಸನ ಬಸ್ ಸ್ಟ್ಯಾಂಡ್ ನೋಡಿ ಗೈಸ್, ಇದು ತುಂಬ ಜನ ನೈಟು ಬಂದು ಮಲಗಿರೋರು ಇದ್ದಾರೆ. ಯಾಕೆಂದರೆ ಬಸ್ ಮಿಸ್ ಆಗಿರೋರು, ಬೇರೆ ಕಡೆ ಹೋಗೋದಕ್ಕೆ ಬಸ್ ಸಿಗ್ದಲೇ ಇರೋರು ತುಂಬಾ ಜನ ಇದ್ದಾರೆ. ಆದರೂ ಈ ಥರ ಎಲ್ಲ ಮಲಗೋಕ್ಕೆ ಅಲ್ಲಿ ಬಿಡಲ್ಲ. ಪೊಲೀಸ್ ತುಂಬ ಜನ ಇರ್ತಾರೆ. ಅವರು ಅಂದರೆ ಏನಾದರೂ ಕಳ್ಳರು ಆ ಥರ ಅಂತ ತಿಳ್ಕೊಂಡು ನೋಡ್ತಾನೆ ಇರ್ತಾರೆ. ಸೊ ಬಸ್ ಸ್ಟ್ಯಾಂಡಲ್ಲಿ ತುಂಬ ಬಸ್ ಖಾಲಿ ಇದೆ, ಬಸ್ಗಳಿಲ್ಲ. ನಮಗೆ ಬಸ್ ಕರೆಕ್ಟ್ ರೆಡಿ ಇತ್ತು. ಮಂಗಳೂರು ಗಾಡಿ ನೋಡ್ತಾ ಇರ್ಬೋದು. ಕರೆಕ್ಟ್ ಇದು ಯಾರಿಗಾರು ಗೊತ್ತಿಲ್ಲದವರು ತಿಳ್ಕೊಳ್ಳಿ. ಕರೆಕ್ಟು ಎಕ್ಸಾಕ್ಟು ಹಾಸನಿಂದ ಮಂಗಳೂರಿಗೆ 4:40ರಿಂದ 4:45, 4:50 ಒಳಗಡೆ ಬಿಟ್ಬಿಡುತ್ತೆ. ಮಂಗಳೂರಿಗೆಲ್ಲ 9:15 ಒಂದು 10 ಗಂಟೆ ಒಳಗಡೆ ಎಲ್ಲ ರೀಚ್ ಆಗಿಬಿಡುತ್ತೆ ಗೈಸ್. ಇದು ಬೇಗನೆ ಹೋಗುತ್ತೆ. ಅಂದರೆ ಬೆಳಗಿನ ಟೈಮು ಅಷ್ಟೊಂದು ಬಸ್ ಗಡಿಬಿಡಿ ಆಗಲಿ ಆ ಥರದ್ದೆಲ್ಲ ಏನೂ ಇರಲ್ವಲ್ಲ, ಹೋಗ್ಬಿಡುತ್ತೆ. ಬಸ್ಸೆಲ್ಲ ತುಂಬಾ ಫ್ರೀ ಇತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಮಟ್ಟಿಗೆ ರಶ್ ಆಗುತ್ತೆ. ನಾವು ಕೂಡ ಬಸ್ಸಲ್ಲೇ ಹೋಗೋಣ ಅಂತೇಳಿ ಹೊರಟ್ವಿ. ನೋಡ್ತಾ ಇರ್ಬೋದು ಇನ್ನೆಲ್ಲ ಬಸ್ಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಬೆಳಗಿನ ಟೈಮು ಬೇಗನೆ ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಈ ಬಿಸಿಲಲ್ಲಿ ಆದಷ್ಟು ನಮಗೆ ಸೇಫು. ಏಕೆಂದರೆ ಇಡೀ ಫುಲ್ ಡೇ ತುಂಬಾ ಬಿಸಿಲಿರುತ್ತೆ. ನಾವು ಹೊರಟ್ವಿ. ಇನ್ನೇನು ಬಸ್ಸು ಹೊರಡ್ತು. ಇವಾಗ ಸದ್ಯಕ್ಕೆ ಎಲ್ಲರೂ ಕೂಡ ಮಲಗಿಬಿಟ್ಟಿದ್ದಾರೆ. ಯಾಕಂದರೆ ಬಸ್ ರನ್ನಿಂಗ್ ಆದ ತಕ್ಷಣ ಇನ್ನು 5 ಗಂಟೆ ಅಲ್ವಾ. ಸೊ ಬೆಳಗ್ಗೆ ಬೇಗ ಎದ್ದು ಹೊರಟಿರೋರು ಇರ್ತಾರಲ್ಲ. ಸೊ ಹಾಗಾಗಿ ನಾವು ರೀಚ್ ಆದ್ವಿ. ನಾವು ನಮ್ಮ ಬಸ್ ಸ್ಟಾಪಿಂದ ಮಂಗಳೂರು ಇಳಿಯೋ ಬಸ್ ಸ್ಟಾಪಿಂದ ಒಂದು 10ರಿಂದ 15 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋದು ಆ ಸ್ಕೂಲು. ಸೊ ನಾವು ಆಟೋ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇ ಸ್ಕೂಲ್ ಹತ್ರನೂ ಕೂಡ ರೀಚ್ ಆಗ್ತೀವಿ ಗೈಸ್. ಬಂದ್ವಿ. ಅಂದರೆ ನಮಗೆ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಏನೂ ಕೊಟ್ಟಿಲ್ಲ. ಯಾಕಂದರೆ ನಮಗೆ ಟೈಮಿಂಗ್ಸ್ ಕೊಡ್ತಾರೆ. 10 ಗಂಟೆ ಅಥವಾ 9:30 ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಅದಕ್ಕಿಂತ ಸ್ವಲ್ಪ ಬೇಗನೆ ಬಂದಿದ್ವಿ. ಸೊ ಹಂಗಾಗಿ ನಮಗೆ ಅವರು ಪಂಚುವೇಟ್ ಟೈಮು ಎಷ್ಟು ಗಂಟೆಗೆ ಅಂದರೆ ಇಷ್ಟು ಗಂಟೆಗೇ. ಸೊ ಹಾಗಾಗಿ ಇಲ್ಲಿ ಮಕ್ಕಳು ಹಾಗೆ ನಮ್ಮ ಮನೆಯವರು ಮಕ್ಕಳನ್ನ ವಿಚಾರಿಸ್ತಿದ್ರು, ಇಲ್ಲಿ ವಾತಾವರಣ ಹೆಂಗೆ, ಆಮೇಲೆ ಫುಡ್ಡೆಲ್ಲ ಹೆಂಗಿರುತ್ತೆ ಅಂತೆಲ್ಲ. ಅಂದರೆ ಇಲ್ಲಿ ವಿಶೇಷತೆ ಬಗ್ಗೆ ವಿಚಾರಿಸ್ತಿರ್ತಾರೆ. ಯಾಕಂದರೆ ನಮ್ಮ ಮನೆಯವ್ರಿಗೆ ಇಲ್ಲಿ ಹೊಸ್ತು. ಅಂದರೆ ಅವ್ರ ಮಗನ ಬಿಟ್ಟಿರೋದ್ರಿಂದ
ಸೊ ಎಲ್ಲರನ್ನೂ ವೆದರ್ ರಿಪೋರ್ಟ್ ವಿಚಾರಿಸೋರ ಥರ ವಿಚಾರಿಸ್ತಿರ್ತಾರೆ. ಹಾಗೆ ಇಲ್ಲಿ ಗ್ರೌಂಡ್ ತುಂಬ ಚೆನ್ನಾಗಿದೆ. ಪ್ಲೇ ಗ್ರೌಂಡು ತುಂಬ ವಿಶಾಲವಾಗಿದೆ. ಎಲ್ಲ ಥರದ ಆ್ಯಕ್ಟಿವಿಟಿನೂ ಗೇಮ್ಸ್ ಆಡೋದಕ್ಕೆ ತುಂಬಾ ವಿಶಾಲವಾಗಿದೆ. ಹಾಗೆ ಇಲ್ಲೇ ಮಕ್ಕಳು ಇವ್ರು ಹೇಳಿದ್ರು, ಇವ್ರಿಗೆ ಇವತ್ತು PUC ಎಕ್ಸಾಮ್ ಲಾಸ್ಟು. ಇಲ್ಲಿ ಪ್ರತಿ ದಿವಸ ಅವರು ಇಲ್ಲಿ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ನಾವು ಹೋಗ್ತೀವಿ, ಇಲ್ಲಿ ತುಂಬಾ ಚೆನ್ನಾಗಿದೆ ಬನ್ನಿ ಅಂತೇಳಿ ಅಂದರು. ಸೊ ನಮಗೆ ಸಮಯ ಇತ್ತು ಇನ್ನು, ಅದಕ್ಕೋಸ್ಕರ ನಾವು ಕೂಡ ದೇವಸ್ಥಾನ ಸೈಡೆಲ್ಲ ಬಂದಿರಲಿಲ್ಲ. ಯಾಕಂದರೆ ನನ್ನ ಮಗನ ಬಿಟ್ಟರು ಕೂಡ ಸೊ ಕ್ಲಾಸಿಗೆ ಬಿಡ್ತಾಯಿದ್ವಿ. ನಮಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ಹಂಗೆ ರಿಟರ್ನ್ ಹೋಗ್ತಿದ್ವಿ. ಈಗ ನಾವು ಹೊಸ್ದಾಗಿ ಬಂದಿರೋದು ಇಲ್ಲಿ ತುಂಬಾ ಚೆನ್ನಾಗಿದೆಯಂತೆ. ಇತ್ತೀಚೆಗಷ್ಟೇ ಇಲ್ಲಿ ಕೋಲ ಕೂಡ ನಡೆದಿದೆ. ಮೊನ್ನೆ ಅಂದರೆ ಒಂದು ಮಂತೇನೋ ಆಗಿರಬೇಕು ಅನಿಸುತ್ತೆ. ಕೋಲ ತುಂಬಾ ಚೆನ್ನಾಗಿರುತ್ತಂತೆ. ಈ ಸೈಡೆಲ್ಲ ಮಂಗಳೂರು ಸೈಡೆಲ್ಲ ತುಂಬಾ ಚೆನ್ನಾಗಿ ದೈವನ ಪೂಜೆ ಮಾಡ್ತಾರೆ. ಇಲ್ಲಿ ದೇವಸ್ಥಾನ ಕೂಡ ಡಿಫ್ರೆಂಟಾಗಿರುತ್ತೆ. ನಮ್ಮ ಸೈಡು ಚಿಕ್ಕದಾಗಿರುತ್ತೆ, ಹಾಗೆ ಆರ್ ಸಿ ಮೇಲೆ ಗೋಪುರ ಈ ಥರದ್ದೆಲ್ಲ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ದೇವಸ್ಥಾನ ತೊಗೊಂಡ್ರು ಹಂಚಿನಲ್ಲೇ ಮಾಡಿದ್ದಾರೆ. ತುಂಬ ವಿಶಾಲವಾಗಿರುತ್ತೆ. ಎಕರೆಗಟ್ಟಲೆ ದೇವಸ್ಥಾನ ಇರುತ್ತೆ. ಅದರೊಳಗಡೆ ಪೂಜೆ ಮಾಡಲಿಕ್ಕಾಗಿರ್ಬೋದು, ಹಾಗೆ ಅವಾಗೆಲ್ಲ ರಾಟೆ ಬಾವಿ ಅಂತ ಕರೀತಾರಲ್ಲ ಆ ಥರದ್ದು ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಶಿವನ ದೇವಸ್ಥಾನ, ಶಿವ ಉದ್ಭವ ಆಗಿರೋ ಅಂಥ ದೇವಸ್ಥಾನ ಅಂತೆ. ಸುಮಾರು ವರ್ಷದ ಹಳೆಯ ದೇವಸ್ಥಾನ ಇದು. ಇಲ್ಲಿ ಇತಿಹಾಸ ಕೂಡ ಇದೆ, ಒಂದು ಕಥೆನೇ ಇದೆಯಂತೆ ಶಿವ ಉದ್ಭವ ಆಗಿರೋದು. ಹಾಗೆ ರಾಮ ಬಂದು ಪೂಜೆ ಮಾಡಿರೋದು. ಬಟ್ ನನಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಅಲ್ಲಿ ಗೊತ್ತಿರೋರು ಹೇಳ್ತಿದ್ರು ಇದ್ರ ಬಗ್ಗೆ ಕಥೆನೇ ಇದೆ. ನನಗೂ ಇದು ಹೊಸ ದೇವಸ್ಥಾನ, ಸೊ ಹಾಗಾಗಿ ನಾನು ಕೂಡ ಬಂದೆ. ಇಲ್ಲಿ ತೋಟ ಇತ್ತು ಪಕ್ಕದಲ್ಲಿ, ಸೊ ತುಂಬಾ ಚೆನ್ನಾಗಿತ್ತು ಗೈಸ್. ಇಲ್ಲಿ ಇವರು ಈ ದೇವಸ್ಥಾನದ್ದೇ ಅನಿಸುತ್ತೆ, ಬಟ್ ಸರಿಯಾಗಿ ನನಗೂ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು ಅಂತ ನಾನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ. ಇಲ್ಲಿ ದೇವಸ್ಥಾನದಲ್ಲಿ ಇತ್ತೀಚೆಗಷ್ಟೇ ಕೋಲ ಕೂಡ ನಡೆದಿತ್ತು, ನೋಡ್ತಿರ್ಬೋದು. ಇದು ಆವಾಗಿನ ಇದಕ್ಕೆ ಡೆಕೋರೇಷನ್ ಮಾಡಿದ್ದು ಅನಿಸುತ್ತೆ. ಸೊ ಹಾಗೆ ನಾವು ಕೂಡ ಟಿಫನ್ ಮಾಡ್ಕೊಂಡು ಹೋಗಿರಲಿಲ್ಲ ಫ್ರೆಂಡ್ಸ್. ನಾವು ಟಿಫನ್ ಮಾಡೋಣ ಅಂತ ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಹೋಟ್ಲಿತ್ತು. ಸೊ ಅಲ್ಲಿಗೆ ಹೋಗಿ ನೆಕ್ಸ್ಟು ಸ್ಕೂಲ್ ಒಳಗಡೆ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಪ್ರೋಸೆಸ್ ಇರುತ್ತೆ. ಸೊ ಹಾಗಾಗಿ ನಾವು ಟಿಫನ್ ಮಾಡ್ಕೊಂಡು ಹೋಗೋಣ. ಬೆಳಗ್ಗೆನೇ ಬೇಗನೆ ಬಂದಿದ್ವಿ. ನಾನು ಚಪಾತಿ ತಗೊಂಡಿದ್ದೆ, ನಮ್ಮನೆಯವ್ರು ಇಡ್ಲಿ ತೊಗೊಂಡಿದ್ರು. ಹಾಗೆ ನನ್ನ ಮಗನ ನೋಡೋಕ್ಕಂತ ಬಂದ್ವಿ. ಈಗ ಬಿಟ್ಟಿದ್ರು ಹೊರಗಡೆಯಿಂದ. ಸೊ ನೋಡಿ ಅವನನ್ನು ಕರ್ಕೊಂಡು ಹೋಗ್ಬೇಕೀಗ. ಕೆಲವೊಂದು ಪ್ರೋಸೆಸ್ ಇದೆ, ರೀಅಡ್ಮಿಷನ್ ಆಗಿರ್ಬೋದು, ಅಂದರೆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಆಗಿರ್ಬೋದು, ನಮ್ಮ ಮಕ್ಳ ಬಗ್ಗೆ ಏನೇ ಕೇಳೋದಾದರೂ ಈಗ ಕೇಳ್ಕೊಳ್ಬೋದು. ಗೈಸ್, ನಾನು ಎಲ್ಲ ಮುಗಿಸಿ ಒಂದು ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ನು ಹಾಗೆ ಒಂದು ಎಜುಕೇಷನ್ ಬಗ್ಗೆ ಎಲ್ಲ ಮಾತಾಡಿ ಮುಗಿಸಿ ಕರ್ಕೊಂಡು ಬಂದಿದ್ದೀವಿ. ಇನ್ನೇನು ನಾವು ಹೊರಡ್ಬೇಕಷ್ಟೆ. ಅವನ ಜೊತೆಲಿದ್ದರೆ ಏನೋ ಒಂಥರ ಖುಷಿ. ಸೊ ಅವನಿಗೂ ತುಂಬ ದಿವಸ ಆಗಿತ್ತು ನಮ್ಮೂರಿಗೆ ರಿಟರ್ನ್ ಆಗಿ. ಸುಮಾರು ವರ್ಷದಲ್ಲಿ 2 ಟೈಮು ಮನೆಗೆ ಬರೋದವನು. ಸೊ ಈಗ ವರ್ಷದಲ್ಲಿ 2ನೇ ಬಾರಿ ಬರ್ತಾ ಇದ್ದಾನೆ. ಹಾಗೆ ದಸರಾದಲ್ಲಿ ಬಂದಿದ್ದ. ನಾವು ಬಸ್ಸು ಸಿಕ್ತು, ನಾವು ಕೂಡ ಹೊರಟ್ವಿ. ಇನ್ನೇನು ಸಂಜೆ 7 ಗಂಟೆಗೆಲ್ಲ ನಾವು ಹಾಸನ ರೀಚ್ ಆಗ್ತೀವಿ. ಅಂದರೆ ಕ್ಲಾಸಲ್ಲಿ ಅವ್ನ ಪ್ರೋಸೆಸ್ಸೇ ತುಂಬ ಲೇಟ್ ಆಯಿತು. ಯಾಕೆಂದರೆ ತುಂಬ ನಿಧಾನ. ನಾವು ಎಲ್ಲದನ್ನೂ ವೆರಿಫಿಕೇಷನ್ ಮಾಡೇ ರಿಟರ್ನ್ ಕರ್ಕೊಂಬರೋದು. ಯಾಕಂದರೆ ನಾವು ವರ್ಷಾನುಗಟ್ಲೆ ಬಿಟ್ಟಿರ್ತೀವಿ. ಹಾಗೆ ನಮ್ಮ ಮಗನ ಬಗ್ಗೆ ಅವನು ಹೇಗೆ ಹೋಗ್ತಿದ್ದಾನೆ, ಅವನ ಆರೋಗ್ಯ ಹೆಂಗಿರುತ್ತೆ, ಅವನ ಕಲ್ಚರಲ್ಲಾಗಿರ್ಬೋದು ಅಥವಾ ಬೇರೆ ಹ್ಯಾಬಿಟ್ ಆಗಿರ್ಬೋದು, ತುಂಬಾ ಎಲ್ಲ ವಿಚಾರಿಸ್ಕೊಂಡು ನಾವು ಕರ್ಕೊಂಬರೋದು. ಹಾಗೆ ಸಕಲೇಶಪುರ ರೀಚ್ ಆದ್ವಿ. ಸಕಲೇಶಪುರ ಬಂತು ಅಂತ ಅಂದರೆ ಕಾಫಿ ಹೂವಿನ ಪರಿಮಳ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಇವಾಗ ಕಾಫಿ ಹೂವಿಂದು ಸೀಸನ್ನು. ಸೊ ಅದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಹಾಗೆ ನಾವು ಕೂಡ ಹಾಸನ ರೀಚ್ ಆದ್ವಿ ಗೈಸ್. ಈಗ ನಾವು ಹಾಸನಲ್ಲಿ ಕಾರ್ನ ನಿಲ್ಸೋಗಿದ್ವಿ, ಪಾರ್ಕಿಂಗ್ ಮಾಡೋಗಿದ್ವಿ. ಸೊ ಅವ್ನ ಲಗೇಜ್ ತುಂಬ ಇತ್ತು. ಸೊ ಹಾಗಾಗಿ ಅಂದರೆ ತುಂಬಾ ಎಲ್ಲ ತರಲಿಲ್ಲ, ಸ್ವಲ್ಪ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಮತ್ತು ಏನು ಇಲ್ಲಿಂದ ತೊಗೊಂಡೋಗೋದು ಏನಕ್ಕೆ ಅಂತ ಅವನಿಗೆ ಯಾವುದು ವಾಶ್ ಮಾಡೋದಿತ್ತು, ಅಂದರೆ ಬಟ್ಟೆಗಳಾಗಿರ್ಬೋದು, ಮ್ಯಾಟ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಆ ಥರದ್ದು. ಯಾಕೆಂದರೆ ಅವನಿಗೆ ನೀಟಾಗಿ ವಾಶ್ ಮಾಡೋಕ್ಕೆ ಬರೋಲ್ಲ. ಸೊ ಹಾಗಾಗಿ ನಾನು ವಾಶ್ ಮಾಡೋ ಅಂಥದ್ದೆಲ್ಲದನ್ನು ಎತ್ಕೊಂಡ್ಬಿಟ್ಟು ಬಂದೆ. ಅವನಿಗೆ ಇವಾಗ ವಾಶ್ ಮಾಡಿ ಕೊಟ್ಟು ಕಳಿಸಿದೆ, ಇನ್ನು 1 ವರ್ಷದ ತನಕ ಮತ್ತೆ ರಿಟರ್ನ್ ಆಗೋಲ್ಲ. ಸೊ ಹಾಗಾಗಿ ತೊಳೆಯೋ ಅಂಥದ್ದೆಲ್ಲದನ್ನು ತೊಗೊಂಡ್ಬಿಟ್ಟು ಬಂದಿದ್ದೆ. ಈಗ ಅದನ್ನು ಕೂಡ ಎಲ್ಲ ಕಾರಿಗೆ ಇಟ್ಕೊಂಡು ಇನ್ನೇನು ನಾವು ಹೊರಡ್ತೀವಿ. ಅವನಿಗೂ ನಾನ್ ವೆಜ್ ಊಟ ಕೊಡಿಸಿ ತುಂಬ ದಿವಸ ಆಗಿತ್ತು. ಸೊ ಊಟ ಮಾಡ್ಕೊಂಡೇ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಗೈಸ್ ಬಂದ್ವಿ ಹಾಸನ್ ಟು ಅರಸೀಕೆರೆ ಮೇಯ್ನ್ ರೋಡಲ್ಲಿರೋ ಅಂಥ ಕೇರಳಾಪುರಂ ಹೋಟೆಲಿಗೆ ಬಂದಿರೋದು. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ಐಟಮ್ಸು. ಇಲ್ಲಿ ನಾನ್ ವೆಜ್ಜಲ್ಲಿ ತುಂಬಾ ವೆರೈಟಿ ಕೂಡ ಸಿಗುತ್ತೆ. ನಾವಿದು ಸೆಕೆಂಡ್ ಟೈಮ್ ಬಂದಿರೋದು. ಇಲ್ಲಿ ಚಿಕನ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಹಾಗೆ ಮಟನ್ನು, ಪ್ರತಿಯೊಂದು ಊಟನೂ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕನ್ ಬಿರಿಯಾನಿ, ಹಾಗೆ ಚಿಕನ್ ಕಬಾಬು, ಹಾಗೆ ನಮ್ಮನೆಯವ್ರಿಗೆ
ಮಟನ್ ಊಟ ತೊಗೊಂಡಿದ್ದಾರೆ. ಅವರು ಬೆಳಗ್ಗೆಯಿಂದ ಮುದ್ದೆ ಇರಲಿಲ್ಲ ಅವ್ರಿಗೆ, ಸೊ ಹಾಗಾಗಿ ಮಟನ್ನು ಬಿಸಿ ಊಟ ತೊಗೊಂಡಿದ್ದಾರೆ. ಇಲ್ಲಿ ಊಟ ಪ್ರತಿಯೊಂದು ಚೆನ್ನಾಗಿರುತ್ತೆ. ಯಾರೇ ಬಂದ್ರೂ ನಮ್ಮ ಹಾಸನ ಸೈಡಲ್ಲಿ ಹೋಟ್ಲಲ್ಲಿ ನಾನ್ ವೆಜ್ಜನ್ನ ರೆಸಿಪಿನ ಟ್ರೈ ಮಾಡಿ. ಯಾಕಂದರೆ ಎಲ್ಲದೂ ಕೂಡ ಸ್ಪೈಸಿಯಾಗಿರುತ್ತೆ, ಹಾಗೆ ತುಂಬ ಟೇಸ್ಟಾಗಿ ಮಾಡ್ತಾರೆ. ಅಲ್ಲಿ ಇಲ್ಲಿ ಅಂತಲ್ಲ, ಯಾವುದೇ ಒಂದು ಹೋಟ್ಲಿಗಾದರೂ ಅಷ್ಟೇ ರೇಟ್ ಕೂಡ ಅಷ್ಟೇ ಕಡಿಮೆ ಇರುತ್ತೆ. ಊಟ ಕೂಡ ತುಂಬ ಚೆನ್ನಾಗಿರುತ್ತೆ. ಗೈಸ್, ನಾವಂತೂ ಯಾವಾಗ ಬಂದ್ರೂ ನಾನ್ ವೆಜ್ಜನ್ನ ಊಟ ಮಾಡ್ತಾಯಿರ್ತೀವಿ. ಸೊ ಊಟ ನಮ್ಮದು ಕೂಡ ಕಂಪ್ಲೀಟಾಗಿ ಆಯಿತು. ತುಂಬಾ ಚೆನ್ನಾಗಿತ್ತು. ನಮಗೂ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಸೊ ಹಾಗಾಗಿ ನಾವು ಎಲ್ಲದನ್ನೂ ಖಾಲಿ ಮಾಡಿದ್ವಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ.